ಇವತ್ತು ನಾಗವಲ್ಲಿ ಬಂಗ್ಲಾ ಚಿತ್ರದ ಧ್ವನಿ ಸುರುಳಿಯನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ನೆಚ್ಚಿನ ಗೆಳೆಯರು, ನೆಚ್ಚಿನ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣರವರಿಗೆ ತುಂಬು ಹೃದಯದ ಸ್ವಾಗತವನ್ನು ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಕೋರ್ತಾ ಇದ್ದೇವೆ. ಹಾಗೂ ವೇದಿಕೆ ಮೇಲೆ ನಮ್ಮ ಹಿರಿಯರು ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಹಲವಾರು ದಶಕಗಳಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿರ್ತಕ್ಕಂತಹ ಪಾಂಡುರಂಗ ಅಂದ ತಕ್ಷಣ ನೆನಪಾಗದೆ ಚಿನ್ನೇಗೌಡರು. ಇವತ್ತು ಚಿನ್ನೇಗೌಡರು ನಾನು ಬಾಲ್ಯದಿಂದ ಬಲ್ಲೆ. ಚಿನ್ನೇಗೌಡರು ತಪ್ಪದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರ್ತಾ ಇದ್ರು, ರಾಜೇಂದ್ರ ನಗರ ಪ್ರಕಾಶ್ ನಗರದಲ್ಲಿ. ನಾನು ಅವಾಗ ಕಾಲೇಜ್ PUC ಓದ್ತಾ ಇದ್ದೆ. ಇಂಥ ಒಬ್ಬ ಸೋದರ ಮಾವ ನಮ್ಗೆ ಬೇಕು ಅನ್ಕೋತಾ ಇದ್ದೆ. ಬಹುಶಃ ಇವತ್ತು ದೊಡ್ಡ ದೊಡ್ಡ ನಟರು ಅವ್ರ ಹಿಂದೆ ಕೈಗಳಲ್ಲಿ ನಾನು ಕಂಡಿರ್ತಕ್ಕಂಥದ್ದು ಚಿತ್ರರಂಗಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಚಿನ್ನೇಗೌಡರು ನಮ್ಮ ಹಿತೈಷಿಗಳು, ನಮ್ಮ ಬಂಧುಗಳು, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ಚಿತ್ರ ನಿರ್ದೇಶಕರು, ನಿರ್ಮಾಪಕಿ ಹಾಗೂ ಸಹೋದರ ಮಹೇಶ್ ಅವರು ಹಾಗೂ ನಮ್ಮ ಸಾಹಿತಿಗಳು ಹಾಗೂ ಜಯರಾಮ್ರು, ನಮ್ಮ ಹಿತೈಷಿಗಳು, ವಕೀಲ ವೃತ್ತಿಯನ್ನು ಬಿಟ್ಟು ಆರ್ಗ್ಯಾನಿಕ್ ಅಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ದೊಡ್ಡ ಸಾಹಸವನ್ನು ಮಾಡಿರ್ತಕ್ಕಂಥ ಗೆಳೆಯರ ಈ ಒಂದು ಮಂಟಪದಲ್ಲಿ, ಈ ಒಂದು ವೇದಿಕೆಯಲ್ಲಿ ನಾಗವಲ್ಲಿ ಬಂಗ್ಲೆ ಇವತ್ತು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಬೇಕು ಅಂತ ನಾವೆಲ್ಲ ಬಯಸ್ತೇವೆ. ಬಂದಿದ್ದಕ್ಕೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹೇಳೋದಿಷ್ಟೇ, ನಾಗವಲ್ಲಿ ಬಂಗ್ಲೆ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಕಥಾವಸ್ತು. ಅಲ್ಲೂ ಸಹ ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೇನೆ. ಆ ಪಾತ್ರ ಮತ್ತು ನಮ್ಮ ನಾಯಕಿ ಇದ್ದಾರೆ, ನಾಯಕ ಇದ್ದಾರೆ. ಬಹುಶಃ ಪ್ರತಿಯೊಬ್ಬರು ಸಹ ಈ ಒಂದು ಚಿತ್ರದಲ್ಲಿ ವಿಶೇಷವಾದ ಪಾತ್ರವನ್ನು ವಹಿಸಿ ಒಟ್ಟಾರೆ ಕಥೆಯೇ ಕಥಾ ನಾಯಕ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಅಂದ್ಕೊಳ್ತಾ ಇದ್ದೆ, ನಾಗವಲ್ಲಿ ಅಂದ ತಕ್ಷಣ ಒಂದು ನಮ್ಮ ಕಲ್ಪನೆ ಇದೆ. ಆ ಕಲ್ಪನೆಗೆ ನಾಗವಲ್ಲಿ ಅಂದ ತಕ್ಷಣ ಏನೋ ಇದೆ. ಆದರೆ ನನ್ನ ಕತೆ ಕೇಳಾದ್ಮೇಲೆ ಬಹಳ ಕುತೂಹಲ ಕೇಳಿತು. ಆ ಕಥೆಯ ಒಂದು ಭೂಮಿಕೆಯನ್ನ ಮತ್ತು ಆ ಒಂದು ಕಥೆಯನ್ನ ಬಹಳ ಚೆನ್ನಾಗಿ ಎಣೆದಿದ್ದಾರೆ. ನಮ್ಮ ಆ ಕಥೆ ಹೇಳ್ಬೇಕಂದ್ರೆ ಮನುಷ್ಯನಲ್ಲಿ ಪ್ರತಿಯೊಬ್ಬರು ಸಹ ಅರಿಷಡ್ವರ್ಗಗಳು ಇರ್ತವೆ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ ಇವೆಲ್ಲವೂ ಸಹ ಇರ್ತವೆ. ಯಾವುದೇ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟನೇ. ಯಾವುದದು ಹೊರತಾಗೇನಿಲ್ಲ. ಬಹುಶಃ ಈ ಒಂದು ತಿರುಳನ್ನ ಇಟ್ಕೊಂಡು ಆ ತಿರುಳನ್ನ ತುಂಬಾ ಚೆನ್ನಾಗಿ ಕಥೆಯಲ್ಲಿ ಎಳೆದಿದ್ದಾರೆ. ಚಿತ್ರೀಕರಣದಲ್ಲಿ ನಾನು ನೋಡಿದ್ದೇನೆ, ಚಿತ್ರ ಕಂಪ್ಲೀಟ್ ಆದ್ಮೇಲೆ ಸೆನ್ಸರ್ ಆದ್ಮೇಲೂ ನೋಡಿದ್ದೇನೆ. ಒಂದು ಹೊಸ ಪ್ರಯೋಗವನ್ನ ಮಾಡಿರ್ತಕ್ಕಂಥ ಈ ಚಿತ್ರದ ಧ್ವನಿ ಸುರುಳಿಯ ಈ ಒಂದು ಬಿಡುಗಡೆ ಸಮಾರಂಭಕ್ಕೆ ನಾನು ಶುಭ ಹಾರೈಸ್ತೇನೆ. ಬಹುಶಃ ನನ್ನ ತಮ್ಮ ರವಿಶಂಕರ್ ಅವರಿಲ್ಲ, ಟಪೋರಿ ಸಿನಿಮಾವನ್ನ ಮಾಡಿದ್ರು 2001ರಲ್ಲಿ. ನಂತರ ಶಿವಾನಿ ಸಿನಿಮಾ, ನನ್ನ ದೊಡ್ಡಣ್ಣ ನೆಲಮಂಗಲದಲ್ಲಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಪಂಚಾಯತ್ ಮೆಂಬರ್ ಗಿರಿಧರ್, ಅವರು ಸಹ ಇವತ್ತಿಲ್ಲ. ಅವರಿಲ್ಲದ ಸಂದರ್ಭದಲ್ಲಿ ಮತ್ತೆ ಸಹೋದರ ಮಹೇಶ್ ಮತ್ತು ನಮ್ಮ ನೇವಿ ಮಂಜೂರವರು, ನಿವೃತ್ತ ಒಬ್ಬ ಸೇನಾಧಿಕಾರಿ, ಇಬ್ರು ಸೇರಿ ಸಿನಿಮಾಗಳನ್ನು ಮಾಡತಕ್ಕಂಥ ದಿಕ್ಕಿನಲ್ಲಿ ಸಾಗಿದ್ದಾರೆ. ಈಗಾಗಲೇ ಡಿಂಕು ಅಂತಕ್ಕಂಥ ಒಂದು ಸಿನಿಮಾ ಈಗಾಗಲೇ OTT ಪ್ಲಾಟ್ಫಾರ್ಮಲ್ಲಿ ಹೋಗಿದೆ. ಅದರ ನಾಯಕ ನಟರು ಸಹ ಬಂದಿದ್ದಾರೆ. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಕಥಾವಸ್ತುವೇ ನಾಯಕನಾಗಿ ಕಥೆಯ ಮೇಕಿಂಗ್ ಏನಿದೆ ಮತ್ತು ಸಂಗೀತ ಏನಿದೆ ಮತ್ತು ಅದರ ಸಿನಿಮಾದ ತಿರುಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಕನ್ನಡ ಚಿತ್ರರಂಗ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಇರ್ಬೋದು, ಅಥವಾ ಹಿಂದಿನ ದೊಡ್ಡ ದೊಡ್ಡ ಏನು ಇತ್ತು ಮೂಕಿಯಿಂದ ಹಿಡಿದು ಟಾಕಿ ನಂತರ ಬಂದಂಥ ಹಲವಾರು ಚಿತ್ರಗಳಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಕನ್ನಡ ಚಿತ್ರರಂಗ ವಿಶೇಷವಾಗಿ ವಿಶ್ವದ ಚಿತ್ರರಂಗದ ಭೂಪಟದಲ್ಲಿ ವಿಶೇಷವಾದ ಒಂದು ಹೆಜ್ಜೆಯನ್ನು ಇಟ್ಟಿದೆ ಮತ್ತು ದಾಖಲೆಯನ್ನು ಮಾಡಿದೆ. ಆ ದಿಕ್ಕಿನಲ್ಲಿ ನಮ್ಮ ನಾಗವಲ್ಲಿ ಬಂಗ್ಲೆ ಒಂದು ಹೊಸ ಶಕೆಯನ್ನು, ಹೊಸ ಒಂದು ದಿಕ್ಕನ್ನು ಕೊಂಡೊಯ್ಲಿ. ಸಿನಿಮಾ ನಾನು ಹೇಳ್ತಾ ಇರ್ತೇನೆ, ಯಾಕಂದರೆ ನಾನು ಚಿತ್ರರಂಗಕ್ಕೆ ಬಹಳ ಸಮೀಪವಾಗಿರೋದ್ರಿಂದ ಚಿತ್ರರಂಗದ ನನ್ನ ಮೊದಲನೇ ಚಿತ್ರ ದ್ವಾರಕೀಶ್ ಅವರು ರಾವಣ ರಾಜ್ಯ ಚಿತ್ರದಲ್ಲಿ ಪ್ರವೇಶ ಮಾಡಿದೆ, ನಾಗವಣ್ಣ ಅವರ ನಿರ್ದೇಶನದಲ್ಲಿ. ಹಲವಾರು ಚಿತ್ರಗಳು, ಧಾರಾವಾಹಿಗಳು ಅಭಿನಯಿಸಿದ್ರು ಸಹ. ಬಹುಶಃ ಚಿತ್ರ, ನಾವು ಕಲಾವಿದರು ಸಾವಿಲ್ಲ, ಆದರೆ ಚಿತ್ರಕ್ಕೆ ಸಾವಿಲ್ಲ. ಚಿತ್ರ ಮತ್ತು ಕಲಾವಿದ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತೇವೆ. ಹಾಗೆ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತಾ, ಈ ಸಂದರ್ಭದಲ್ಲಿ ನಮ್ಮ ನಾಯಕ ನಟಿಯನ್ನು ಸಹ ಈ ಸಂದರ್ಭದಲ್ಲಿ ಬರಬೇಕು ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ. ಅವರು ಸಹ ಬರಬೇಕು.
ಮತ್ತು ಎಲ್ಲರನ್ನೂ ಕರೀಲಿಕ್ಕೆ ಕಷ್ಟ ಆಗ್ಬೋದು. ಒಬ್ಬ ನಾಯಕಿ ಮತ್ತು ನಮ್ಮ ನಾಯಕ ಹಾಗೂ ಡಿಂಕು ಚಿತ್ರದ ನಾಯಕ ಅವರು 3 ಜನ ಬರಬೇಕು ಅಂತ ಹೇಳಿ ನನ್ನ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮಾತಾಡಬೇಡಿ, ಆಮೇಲೆ ಕೂಡ್ಸರ್. ಓಕೆ, ಚೇರ್ ಪಕ್ಕ ಅದೇ ಕೊಟ್ಬಿಡಿ. ಇಲ್ಲ ಜನ ಕೂತ್ಬಿಡಿ.